11 ಮೆಂಬರ್ಸ್ಗೆ ಟ್ರಿಬ್ಯೂಟ್ ಆಗಿ ಈ ಸತಿ ಗೆಲ್ತಾ ಇದೀವಿ RCB. ಅರ್ಪಣೆ ಅವ್ರಿಗೆ 11 ಸೀಟ್ ಖಾಲಿ ಇದೆ. ಅದೇ ತರ ಇನ್ನೊಂದು ಟ್ರೋಫಿ ಇದು ಫ್ಯಾನ್ಸ್ಗೆ ಅಂತ. ಈ ಸಲ ಕಪ್ ನಮ್ದೆ. 11 ಮೆಂಬರ್ಸ್ಗೆ ಟ್ರಿಬ್ಯೂಟ್ ಆಗಿ ಈ ಸತಿ ಗೆಲ್ತಾ ಇದೀವಿ RCB. ಈ ಸತಿ ಗೆಲ್ಲ ತರ ಇದೀವಿ. 2ನೇ ಟೈಟಲ್ ವಿನ್ ಆಗೋ ತರ ಇದೀವಿ. ಏನ್ ಸ್ವಲ್ಪ ದುಃಖ ಅಂತಂದ್ರೆ ಹೋದ್ ಸತಿ 11 ಜನ ಡೆತ್ ಆಗ್ಬಿಟ್ರು ಅವ್ರ ಫ್ಯಾಮಿಲಿ. ಅವ್ರಿಗೆ ಟ್ರಿಬ್ಯೂಟ್ ಆಗಿ ಈ ಸತಿ ಇನ್ನೊಂದು ಟೈಟಲ್ ವಿನ್ ಆಗಬೇಕು. RCB ಸಾಲಿಡ್ ಆಗಿದೆ ಟೀಮು. ಬೌಲಿಂಗು ಬ್ಯಾಟಿಂಗ್ ಎಲ್ಲ ಸಕ್ಕತ್ತಾಗಿದೆ. ಸೊ ಈ ಸತಿನೂ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ RCB. CSK ಗೆಲ್ಲಲ್ಲ, ಅವ್ರ ಟೀಮೇ ಇಲ್ಲ. ಅವ್ರದ್ದು ಬೌಲಿಂಗ್ ಕರೆಕ್ಟ್ ಆಗಿಲ್ಲ, ಬ್ಯಾಟಿಂಗ್ ಸುಮಾರಾಗಿದೆ, ಬೌಲಿಂಗ್ ಅಷ್ಟಿಲ್ಲ ಅವ್ರದ್ದು. RCB ಸಾಲಿಡ್ ಆಗಿದೆ. ನಾವು ಚೇಸ್ ಮಾಡ್ತೀವಿ. ಚೇಸ್ ಮಾಸ್ಟರ್ ಇದಾರೆ ನಮ್ಮ ಕಡೆ RCB. ವಿರಾಟ್ ಕೊಹ್ಲಿ ಚೇಸ್ ಮಾಸ್ಟರ್ ಇದಾರೆ, ಹೊಡಿತಾರೆ ಅವರು ವಾಪಸ್ಸು. ಏನು ಇದಿಲ್ಲ, 300-400 ಹೊಡಿತೀವಿ ವಾಪಸ್. CSK 170 ಹೊಡಿಬೋದು, ಅದ್ರ ಮೇಲೆ ಹೊಡಿಯೋಕ್ಕಾಗಲ್ಲ. ಧೋನಿ ಬಂದ್ರೆ ಅವ್ರು ಲಾಸ್ಟಲ್ಲಿ ಬರ್ತಾರೆ, ಆಡ್ತಾರೆ, ಹೋಯ್ತಾರೆ ಅಷ್ಟೇ. ಅವರೇ ಹೇಳಿದ್ರಲ್ಲ ಮ್ಯಾಕ್ಸ್ 10 ಬಾಲ್ ಆಡ್ತೀನಿ, ಅದ್ರ ಮೇಲೆ ಆಡೋಕ್ಕಾಗಲ್ಲ, ಕಾಲು ಲೆಗ್ ಪೇನ್ ಇದೆ ಅಂತ ಹೇಳವ್ರೆ. ಕೊಹ್ಲಿ 50+ ಹೊಡಿತಾರೆ ನಾಳೆ. CSK ಮೇಲೆ ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಸೆಕೆಂಡ್ ಟೈಟಲ್ ವಿನ್ ಆಯ್ತಾರೆ RCB. ನೆಕ್ಸ್ಟ್ ವಿನ್ ಆಯ್ತಾರೆ. ಕಪ್ಪು ಗೆದ್ರೆ ಅಭಿಮಾನಿಗಳಿಗೆ, ಡೆತ್ತಾದವ್ರಿಗೆ 11 ಮೆಂಬರ್ಸ್ಗೆ ಟ್ರಿಬ್ಯೂಟ್ ಆಗಿ ಈ ಸತಿ ಗೆಲ್ತಾ ಇದೀವಿ RCB. ಅರ್ಪಣೆ ಅವ್ರಿಗೆ 11 ಸೀಟ್ ಖಾಲಿ ಇದೆ. ಅದೇ ತರ ಇನ್ನೊಂದು ಟ್ರೋಫಿ ಇದು ಫ್ಯಾನ್ಸ್ಗೆ ಅಂತ. ಅಭಿಮಾನಿ ದೇವರುಗಳಿಗೆ ಈ ಸತಿ ಪಾಪ ಅವ್ರಿಗೆ ಅಂತಾನೆ ಆಗ್ಬಾರ್ದಾಗಿತ್ತು, ಆಗ್ಬಿಟ್ಟಿದೆ. ಏನೋ ಮಾಡೋಕ್ಕಾಗಲ್ಲ.